Welcome to News Insights Digital. ಬೆಂಗಳೂರು ಹಾಗೂ ಶ್ರೀಯುತ ರಂಗನಾಥ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಮಾನವ ಹಕ್ಕು ಆಯೋಗ ನವದೆಹಲಿ. ಇದರೊಟ್ಟಿಗೆ ಅಂದರೆ ಸಿನಿಮಾ ಮೇಕರ್, ಸಿನಿಮಾ ಆಸ್ ಮೀಡಿಯಾ ಮತ್ತು ಸಿನಿಮಾ ಲೈನಲ್ಲಿ ನಂದಿದ್ದು 18ನೇ ವರ್ಷ. 2003ರಿಂದ ಶುರು ಮಾಡಿ 2000 ಇಲ್ಲಿವರೆಗೆ ಎಷ್ಟೋ ನಾನಾ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಕಾರ್ಪೊರೇಟ್ ಫಿಲಮ್ಸ್ ಇರ್ಬೋದು, ಡಿಜಿಟಲ್ ಫಿಲಮ್ಸ್ ಇರ್ಬೋದು, ಇದೆಲ್ಲ ಮಾಡ್ಕೊಂಡು ಬಂದು ಆಮೇಲೆ 2016ರಲ್ಲಿ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಯಿತು. 3 ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಎಲ್ಲ. ಆ್ಯಂಡ್ ಆಮೇಲೆ 2021ರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಒಬ್ಬ ಆ್ಯಕ್ಟ್ರು 24 ಕ್ಯಾರೆಕ್ಟರ್ ಇರುವಂಥ ಸಿನಿಮಾ, ಪ್ರಪಂಚದಲ್ಲೇ ಸೆನ್ಸಾರ್ ಆದಂತಹ ಮೊದಲ ಸಿನಿಮಾ ಅದು. ಆ್ಯಂಡ್ ಕಳೆದ ವರ್ಷ ರವಿಕೆ ಪ್ರಸಂಗ ಅಂತ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡಿದೆ. ಇದರ ಮೊದಲು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಇಲ್ಲಿ ಗೌರವಾನ್ವಿತ ಆಗಿ ಬಂದಂಥ ಕೃಷ್ಣೇಗೌಡರು ಇರ್ಬೋದು, ರಂಗಣ್ಣ ಇರ್ಬೋದು, ವಿಶ್ವನಾಥ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸೊ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಈ ಸಮಸ್ಯೆಗಳಿಗೆ ತುಂಬ ಮಾತಾಡ್ಕೊಂಡು ಮಾಡಿದ್ದೇವೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲ ವಿಷಯ, ಒಂದು ಸಿನಿಮಾ ಈಗಿನ ಕಾಲದಲ್ಲಿ ಹೇಗಿದೆ ಅಂತ ಹೇಳಿ, ಒಂದು ಸಿನಿಮಾ ಆದ ತಕ್ಷಣ 1 ಗಂಟೆಯಲ್ಲಿ ಟೆಲಿಗ್ರಾಮಲ್ಲಿ ಬರುತ್ತೆ, ಸಂಜೆ ಆಗುವಷ್ಟೊತ್ತಿಗೆ ಎಲ್ಲ ವೆಬ್ಸೈಟ್ಗಳಲ್ಲಿ ಬರುತ್ತೆ, ವೆಬ್ ಪೋರ್ಟಲ್ಗಳಲ್ಲಿ ಬರುತ್ತೆ. ಇದು ನಥಿಂಗ್ ಬಟ್ ನಾವು ಇದನ್ನು ಪೈರೇಸಿ ಅಂತ ಹೇಳ್ತೀವಿ. ಹೋರಾಟ ಮಾಡಿದ್ರೆ ಆಗಲ್ಲ ಸರ್, ಇದಕ್ಕೆ ಸೂಪರ್ ಸ್ಟಾರ್ಗಳು ಬರಬೇಕು ಅಂತ. ಅದೇ ಸೂಪರ್ ಸ್ಟಾರ್ ಸಿನಿಮಾಗಳು ಪೈರೇಸಿ ಆಗುತ್ತೆ. ಇನ್ನೊಂದಷ್ಟು ಜನ ಹೇಳ್ತಾರೆ, ಸರ್ ಇದು ಏನೂ ಆಗಲ್ಲ ಸರ್, ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಫಸ್ಟ್ ಏನ್ ಮಾಡೋದು, ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿದ್ರೆ, ಲಾ ಅಂಡ್ ಆರ್ಡರ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಸನ್ನಿಗೆ ಕೊಟ್ವಿ, ಅಲ್ಲಾಗಿಲ್ಲ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ವಿ. ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ, ಗೊತ್ತಿವೆ. ಅದು ಸತತ ಪ್ರಯತ್ನ ಮುಗಿಸ್ತಾ ಇದ್ದೀನಿ. ಟೈಮಿನ ಅಭಾವ ಇರೋದ್ರಿಂದ ಒಂದು ಕ್ಯಾಸಲ್ ಅಂತ ಒಂದು ಆ್ಯಪ್ ಸರ್ ಇಲ್ಲಿದೆ. ಕ್ಯಾಸಲ್ ಅಂತ ಒಂದು ಆ್ಯಪ್, ಇದು ಅಮೆಝಾನ್, ನೆಟ್ಫ್ಲಿಕ್ಸ್ ಇಂದ ಯಾವುದರಿಂದನೂ ಕಡಿಮೆ ಇಲ್ಲ. ಈ ಆ್ಯಪ್ ಅಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇದೆ. ಇದು ಬ್ಲಾಕ್ ಆಗಿದೆ, ಇದನ್ನು 3 ಸಲ ಬ್ಲಾಕ್ ಮಾಡಿಸಿದೀವಿ. ಬಟ್ ಸ್ಟಿಲ್ ಇವಾಗ ಇದರಲ್ಲಿ ಸಿನಿಮಾ ಇದೆ, ಜನ ನೋಡ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳ ಆ್ಯಪ್ಗಳಲ್ಲಿ, ಮೊಬೈಲ್ಗಳಲ್ಲಿ ಈ ಆ್ಯಪ್ ಇದೆ. ಅವರು ತಿಳ್ಕೊಂಡಿದ್ದಾರೆ ಪಾಪ, ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಸರ್ ಇದರಲ್ಲಿ ಬಂದ್ಬಿಡುತ್ತೆ ಸಿನಿಮಾ ಅಂತ. ಅವ್ರಿಗೆ ಗೊತ್ತಿಲ್ಲ ಇದು ಪೈರಸಿನ, ಆಥರೈಸ್ಡ್, ನಿರ್ಮಾಪಕರಿಗೆ ಗೊತ್ತೇ ಇಲ್ಲ ಇದು. ಇದರಲ್ಲಿ ಮೊನ್ನೆ ರಿಲೀಸ್ ಆದ ಮ್ಯಾಕ್ಸು ಇದೆ, ನೆಟ್ಫ್ಲಿಕ್ಸ್ ಸೀರೀಸು ಇದೆ, ಎಲ್ಲರೂ ಇದೆ. ಇದು ಅನ್ಅಥರೈಸ್ಡ್. OTTಗೆ ಸೇಲ್ ಮಾಡಿ, ಟಿವಿಗೆ ಸೇಲ್ ಮಾಡಿ, ಇಲ್ಲ ಜನಗಳು ಥಿಯೇಟರ್ಗೆ ಬಂದು ನೋಡೋದ್ರಿಂದ ತುಂಬಾ 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 ನಿರ್ಮಾಪಕನಿಗೆ ಹೆಲ್ಪ್ ಆಗುತ್ತೆ. ಇಲ್ಲದಿದ್ರೆ ಜನಗಳು ಕಾಯ್ತಾ ಇರ್ತಾರೆ. ಈಗ ಇಲ್ಲೇ ನಾನು 100ರಲ್ಲಿ ಕೇಳಿದ್ರೆ, ಸರ್ ಎಷ್ಟು ಜನ, ಈಗ ಮೊನ್ನೆ ಸ್ನೇಹಿತರ ಸಿನಿಮಾ ರಿಲೀಸ್ ಆಯ್ತು, ಅವ್ರು ಏನ್ ಹೇಳ್ತಾರೆ, ಸರ್ ಬಿಟ್ಬಿಡಿ ಸರ್, 2 ದಿನದಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಇವರು ನಮ್ಮ ವಾರ್ಡ್ ಸದಸ್ಯರು ಕೂಡ ಮತ್ತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಮತ್ತೆ ಚರ್ಚಿಸ್ತಾರೆ. ಈ ಪೈರಸಿ ಇರ್ತಕ್ಕಂಥದ್ದು ಈ ರಾಜ್ಯದ ರೋಗ ಅಲ್ಲ, ಈ ದೇಶದ ರೋಗ, ಪ್ರಪಂಚದ ರೋಗ. ಏಕೆಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ಕಳೆದ 6 ವರ್ಷಗಳ ಹಿಂದೆ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಟೆಲಿಗ್ರಾಮ್ ಆ್ಯಪನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಬೇಕು ನೀವು ಅಂತೇಳಿ ಒಂದು ಪತ್ರ ಬರೆದಿದ್ದೆ. ಅವರು ಸಕಾರಾತ್ಮಕವಾಗಿ ನಾವು ಒಂದು ಪತ್ರ ಬರೆದು, ನನ್ನ ಪತ್ರಕ್ಕೆ, ನಾವು ವಾಣಿಜ್ಯ ಮಂಡಳಿ ಪತ್ರಕ್ಕೆ ಸ್ಪಂದಿಸಿ ಒಂದು ಪತ್ರ ಬರೆದ್ರು. ಇಲ್ಲ, ಇದನ್ನು ನಾವು ಯಾವ ರೀತಿ ಕಾನೂನಿನ ಅಡಿಗಟ್ಟಲ್ಲಿ ಇದ್ರ ಕಟ್ಟಾಕಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಾದಮೇಲೆ 2-3 ಪತ್ರ ಬರೆದ್ವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬದಲಾದರು. ಯಾಕೆ ಸರಿಯಾದ ಸಕಾರಾತ್ಮಕವಾದ ವಿಚಾರಗಳು ನಮಗೆ ಸಿಕ್ಕಲಿಲ್ಲ. ಬಟ್ ಇದು ಇಡೀ ದೇಶಕ್ಕೆ ಒಪ್ಪಿಸ್ಕೊಳ್ತಕ್ಕಂಥ ರೋಗ. ಏಕೆಂದರೆ ಕನಸುಗಳನ್ನ ಕಟ್ಕೊಂಡು ಹಲವು ಕೋಟಿಗಳ ಹಣಗಳನ್ನ ಹಾಕಿ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಗಳಿಕೆಯಲ್ಲಿ ಸಫಲರಾಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಿರ್ಮಾಪಕನ ಉದ್ದೇಶವಾಗಿರುತ್ತೆ. ಅದೆಲ್ಲೋ ಮಾರ್ಗದಲ್ಲಿ ಕಳ್ಳ ಸಂಖ್ಯೆಯಲ್ಲೆಲ್ಲೋ ಅದು ಸಿನಿಮಾ ಜನರಿಗೆ ತಲುಪಬಾರದು ಅಂತಕ್ಕಂಥದ್ದು ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕನ ಆಸೆ ಕೂಡ.